ನಮಸ್ಕಾರ ರೀ ಎಲ್ಲ ಉತ್ತರ ಕರ್ನಾಟಕ ಮಂದಿಗೆ ನೋಡ್ತಾ ಇದ್ರೇ ಬಾಯಾಗ ನೀರು ಬರ್ತೈತ್ರಿ. ಇನ್ನು ತಿಂತಾ ಇದ್ರೆ ಮಾತ್ರ ಮಜಾ ಬರ್ತೈತ್ರಿ. ಇದ್ರದ್ದು ಏನು ಸ್ಪೆಷಲ್ ಅಂತೀರಿ, ಈ ಒಂದು ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲಾಗಿ ಮಾಡುವಂತಹ ಬದನೆಕಾಯಿ ಬರ್ತಾ ನೋಡ್ರಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಿದ್ದೀನಿ. ಫಸ್ಟ್ ನೋಡ್ರಿ ಬದನೆಕಾಯಿ ಸ್ವಲ್ಪ ದೊಡ್ಡ ಇದ್ವು ಅಂದರೆ ದೊಡ್ಡ ತೊಗೊಳ್ರಿ. ಇಲ್ಲಿ ನನ್ನ ಹತ್ರ ದೊಡ್ಡ ಇಲ್ಲ ಅಂತೇಳಿ ಸಣ್ಣ ಸಣ್ಣ ಎರಡು ತೊಗೊಂಡಿನಿ. ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ನೋಡಿರಿ, ಇಲ್ಲಿ ಮೇಲ್ಗಡೆ ಇದೇನಿದೆ ಸಣ್ಣ ಸಣ್ಣ ಮುಳ್ಳಿರ್ತಾವಲ್ಲ ಅವನ್ನೆಲ್ಲ ಒಂದು ಚಾಕು ಸಾಯಿಂದ ತೊಗೊತಾ ಇದ್ದೀನಿ. ನೋಡಿರಿ ಈ ರೀತಿ ಕ್ಲೀನ್ ಮಾಡ್ಕೋಬೇಕು ಫಸ್ಟ್. ಆಮೇಲೆ ತುದಿ ಏನಿದೆ ಅದನ್ನು ಕಟ್ ಮಾಡ್ಕೊಂಡಿನಿ ನೋಡ್ರಿ. ಎರಡನ್ನೂ ಸೇಮ್ ಕಟ್ ಮಾಡ್ಕೊಂಡಿನಿ ರೀ. ಈಗ ಇದನ್ನು ಏನು ಮಾಡಬೇಕಪ್ಪ ಅಂತಂದರೆ ಸ್ವಲ್ಪ ಇದಕ್ಕೆ ಎಣ್ಣೆ ಹಚ್ಕೋಬೇಕಾಕತ್ರಿ. ಗ್ಯಾಸ್ ಮ್ಯಾಗ ಇಟ್ಕೊಳಕತ್ತೀನಿ ನೋಡ್ರಿ. ನಿಮ್ಮ ಹತ್ರ ಏನಾದರೂ ಕೆಂಡ ಇತ್ತಪ್ಪ ಅಂತಂದ್ರೆ ಇಡ್ಲಿ ಇತ್ತಂದ್ರೆ ನೀವು ಅದ್ರ ಮೇಲಾದ್ರೂ ಮಾಡ್ಕೋಬೋದು. ಮಸ್ತ್ ಇರ್ತೈತ್ರಿ. ಈ ಸುಟ್ಟು ಬದನೆಕಾಯಿ ಚಟ್ನಿ ಅಥವಾ ಬದನೆಕಾಯಿ ಬರ್ತೇನೈತಲ್ಲ ಭಾರಿ ಸಖತ್ತಾಗಿರ್ತದೆ. ಅನ್ನ ಜೊತೆಗಾಗಿರ್ಬೋದು, ಚಪಾತಿ ಜೊತೆಗಾಗಿರ್ಬೋದು, ಕಡಕ್ ಕಟ್ಟಿ ರೊಟ್ಟಿ ಜೊತೆಗಾಗಿರ್ಬೋದು, ಎಲ್ಲದ್ರ ಜೊತೆಗೂ ಟೇಸ್ಟ್ ಮಾತ್ರ ಸೂಪರ್ ಆಗಿರ್ತದೆ. ಇಲ್ಲಿ ನೋಡ್ರಿ ಇವಾಗ ಸುಟ್ಟಿರುವಂಥ ಬದನೆಕಾಯಿ ಏನಿದೆ ತಗೊಂಡಿನಿ. ನಾನು ಮೊದಲೇ ಹೇಳಿರಂಗೆ ನಿಮ್ಮ ಹತ್ರ ಏನಾದ್ರು ದೊಡ್ಡ ಬದನೆಕಾಯಿ ಇದ್ರೂ ಒಂದು ಸರಿ ಹೋಗ್ಬಿಡ್ತದೆ. ನನ್ನ ಹತ್ರ ದೊಡ್ಡ ಇಲ್ಲ ಅಂತೇಳಿ ಸಣ್ಣ ಸಣ್ಣ ಎರಡು ಬದನೆಕಾಯಿ ತೊಗೊಂಡಿನಿ ರೀ. ಈ ಮೇಲ್ಗಡೆ ಭಾಗ ಏನೈತೆ ಅದನ್ನೆಲ್ಲ ತೊಗೋಬೇಕಾಕತ್ರಿ. ಸುಟ್ಟಿರುವಂತಹ ಈ ಬದನೆಕಾಯಿದು ಏನಿದೆ ಮೇಲ್ಗಡೆ ಸೊಟ್ಟಿ ಅದನ್ನು ತಕ್ಕೊಳಕತ್ತೀನಿ ರೀ. ಒಂದು ಚಮಚೆ ಸಹಾಯದಿಂದನೋ ಇಲ್ಲ ಕೈಯಿಂದನಾದರೂ ಈಸಿಯಾಗಿ ತಕ್ಕೋಬೋದು ನೋಡ್ರಿ. ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡ್ರಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಈಗ ನೋಡ್ರಿ ಮೇಲ್ಗಡೆದು ಏನೈತಿ ಅದನ್ನು ತಕ್ಕೊಳಕತ್ತೀನಿ ರೀ. ಸ್ವಲ್ಪ ಬಿಸಿ ಇರೋದ್ರಿಂದ ಆರಾಮ್ಸೆ ತಗೊಂಡ್ರೆ ನಡಿತೈತಿ. ಈ ಒಂದು ನಿಮ್ಗೆ ಮೊದಲೇ ಹೇಳಿರೋ ಹಂಗೆ ಇದನ್ನು ನಮ್ಮ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬಕ್ಕೆ ಬದನೆಕಾಯಿ ಎಣ್ಣೆಕಾಯಿ ಅಥವಾ ಬದನೆಕಾಯಿ ಭರ್ತಾ ಎಂಥ ಅಡುಗೆ ಇದ್ರೂ ಇರಲಿ ರೀ, ಬದನೆಕಾಯಿ ಇರ್ಲಾರ್ದು ಇರೋದಿಲ್ಲ ಈ ಉತ್ತರ ಕರ್ನಾಟಕದ ಮಂದಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೋ ಫಂಕ್ಷನ್ಗೆ ಹೋಗ್ರಿ ಫಸ್ಟ್ ಉಚ್ಲಿಕಾಳು ಬದನೆಕಾಯಿ ಇದ್ದೇ ಇರ್ತೈತ್ರಿ. ಎಷ್ಟು ತಿಂದರೂ ಬೇಜಾರು ಅನ್ಸೋದಿಲ್ಲ ನೋಡ್ರಿ. ಹಾಗಾಗಿ ಯಾವಾಗಲೂ ಇದು ಇದ್ದೇ ಇರ್ತೈತ್ರಿ. ನೋಡ್ರಿ ಇವಾಗ ನಾ ಏನು ಮಾಡ್ತಾಯಿದ್ದೀನಿ ರೀ, ಈಗ ಮೇಲ್ಗಡೆ ಇದೇನಿತ್ತಲ್ಲ ಅದನ್ನು ಕೂಡ ಕಟ್ ಮಾಡ್ಕೊಂಡಿನಿ. ಈಗ ಅದನ್ನು ಸ್ವಲ್ಪ ಆರಕ್ಕೆ ಬಿಟ್ಬಿಟ್ಟು ಸೈಡಿಗೆ ಇಟ್ಕೊಳ್ರಿ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಬಾಣಲಿ ತೊಗೊಳ್ರಿ. ಅದರೊಳಗೆ ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿ ಹಾಕೋರಿ. ಖಾರ ಮಸ್ತ್ ಇರೋರು ಸ್ವಲ್ಪ ಒಂದೆರಡು ಎಕ್ಸ್ಟ್ರಾ ಹಾಕೊಂಡ್ರೆ ನಡಿತೈತ್ರಿ. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಏನೈತಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗತ್ತೆ ರೀ. ನಾ ಇಲ್ಲೊಂದು 15ರಿಂದ 20 ಬೆಳ್ಳುಳ್ಳಿ ಹಾಕ್ಕೊಂಡಿನಿ. ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ ರೀ. ಈ ಬದನೆಕಾಯಿ ಭರ್ತಾ ಮಾಡೋಕ್ಕೆ ಜಾಸ್ತಿ ಟೈಮ್ ಏನು ಹಿಡಿಯೋದಿಲ್ಲ. ಜಸ್ಟ್ ಒಂದು 5 ನಿಮಿಷ ಟೈಮ್ ಕೊಟ್ಟರೆ ಸಾಕಾಕತ್ತೆ ನೋಡ್ರಿ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಕಲರ್ ಚೇಂಜ್ ಆಗಬೇಕು. ಮೆಣಸಿನ್ಕಾಯಿ ಏನೈತಲ್ಲ ರೀ ಅದು ಸ್ವಲ್ಪ ಮೆತ್ತಗಾಗಬೇಕು ರೀ. ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕಾಕತ್ತೆ ರೀ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ಕೊಂಡಿನಿ. ನಿಮ್ಗೆ ಇದ್ರೊಳಗೆ ಎಕ್ಸ್ಟ್ರಾ ಏನಾದರೂ ಆ್ಯಡ್ ಮಾಡೋದಿತ್ತು ಅಂತಂದ್ರೆ ಸ್ವಲ್ಪ ಶೇಂಗಾನೇ ಆ್ಯಡ್ ಮಾಡ್ಕೋಬೋದು ರೀ. ಟೇಸ್ಟ್ ಚೆನ್ನಾಗಿರ್ತೈತಿ. ನಾನಿಲ್ಲಿ ಶೇಂಗಾ ಏನು ಹಾಕೊಳಕ್ಕೆ ಹೋಗಿಲ್ಲ. ನೆಕ್ಸ್ಟ್ ನೋಡ್ರಿ ಈಗ ಒಂದು ಕುಟ್ಟಣಿಕೆ ಇರ್ತೈತಲ್ಲ ರೀ, ಕುಟ್ಟಣಿಕೆ ಆದರೂ ತೊಗೋರಿ. ನಿಮ್ಮ ಹತ್ರ ಈ ರೀತಿ ಕುಟ್ಟಣಿಕೆ ಇಲ್ಲ ಅನ್ನೋ ಹಾಗಿದ್ರೆ ನೀವೇನು ಮಾಡ್ಕೋಬೋದಪ್ಪ ಅಂದರೆ ಮಿಕ್ಸಿಯಾಗಿ ಹಾಕ್ಕೋಬೋದು. ಒಂದೇ ಸತಿ ಗಿರ್ ಅಂತ ತಿರ್ಸ್ಕೊಂಬಿಟ್ರೆ ಮುಗಿದು ಹೋಗ್ಬಿಡ್ತೈತೆ ನೋಡ್ರಿ. ಈಗ ನಾ ಇಲ್ಲಿ ಕುಟ್ಟಣಿಕೆದಾಗ ಮೆಣಸಿನ್ಕಾಯಿನ ಫಸ್ಟ್ ಕುಟ್ಕೊತಾ ಇದ್ದೀನಿ. ಸಣ್ಣ ಕುಟ್ಬೇಕ್ರಿ. ಹಾಗಾಗಿ ಮೆಣಸಿನ್ಕಾಯಿ ಮತ್ತು ಜೀರಿಗೆ ಬೆಳ್ಳುಳ್ಳಿ ಏನಿತ್ತಲ್ಲ ರೀ ಅದನ್ನೆಲ್ಲ ಸಣ್ಣದಾಗ ಕುಟ್ಕೊಳಕತ್ತೀನಿ ನೋಡ್ರಿ. ನೋಡಿದ್ರಲ್ರಿ ಈ ರೀತಿ ಸಣ್ಣ ಕುಟ್ಕೋಬೇಕ್ರಿ. ಈಸಿ ಆಗುತ್ತೆ ರೀ, ಭಾಳ ಹೊತ್ತೇನು ಹಿಡಿಯೋದಿಲ್ಲ. ಕೇವಲ ಒಂದು 5 ನಿಮಿಷದಾಗ ಮುಗಿತೈತಿ. ಈಗ ನೆಕ್ಸ್ಟ್ ಉಪ್ಪು ಹಾಕೊಳಕತ್ತೀನಿ ರೀ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋಬೇಕ್ರಿ. ನಾ ಇಲ್ಲೊಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕೊಂಡಿನಿ. ಆಮೇಲೆ ನಿಮ್ಗೆ ಬದನೆಕಾಯಿ ಏನು ಸುಲಿದಿಟ್ಟಿದ್ವಲ್ಲ ರೀ ಸೈಡಿಗೆ ಅದನ್ನು ಹಾಕೊಳಕತ್ತೀನಿ. ಇದ್ರೊಳಗೆ ಸ್ಪ್ರಿಂಗ್ ಆನಿಯನ್ ಹಾಕೊಳತ್ತೀನಿ. ಈ ಹಬ್ಬದ ಸ್ಪೆಷಲಿಟಿನೇ ಹೌದಲ್ರಿ. ಈ ಒಂದು ಸ್ಪ್ರಿಂಗ್ ಆನಿಯನ್ ಏನೈತಿ ಪ್ರತಿಯೊಂದು ಈ ಮಕರ ಸಂಕ್ರಾಂತಿ ಹಬ್ಬದಲ್ಲಿ ಮಾಡೋ ಎಲ್ಲ ಅಡುಗೆದಲ್ಲೂ ಇದು ಇತ್ತಂದ್ರೇ ಮಜಾ ಬರ್ತೈತೆ ನೋಡ್ರಿ. ಹಾಗಾಗಿ ಈ ಒಂದು ಸ್ಪ್ರಿಂಗ್ ಆನಿಯನ್ನೇ ಆ್ಯಡ್ ಮಾಡ್ಕೊಳ್ರಿ. ಈ ಒಂದು ಈರುಳ್ಳಿ ತಪ್ಪಲ ಹಾಕಿದ ತಕ್ಷಣನೇ ಈಗ ಮತ್ತೆ ಇನ್ನೊಂದು ಸತಿ ಕುಟ್ಕೊಳಕತ್ತೀನಿ. ನಿಮ್ಗೆ ಇನ್ನೂ ಮೆತ್ತಗೆ ಬೇಕು ಅನ್ನೋ ಹಾಗಿದ್ರೆ ಇನ್ನೊಂದು 2 ನಿಮಿಷ ಸಣ್ಣ ಕುಟ್ಕೊಂಡ್ರು ನಡಿತೈತ್ರಿ. ನನಗಿಲ್ಲಿ ಸ್ವಲ್ಪ ಜಾಸ್ತಿ ಬಿರುಸು ಬೇಡ, ಜಾಸ್ತಿ ಮೆತ್ತಗೂ ಬೇಡ ಅಂಥೇಳಿ ಇದು ಮಾಡ್ಕೊಂಡಿನಿ ರೀ. ನೋಡ್ರಿ ಈಗ ಇನ್ನೊಂದು 2 ಸತಿ ಕುಟ್ಕೊಂಬಿಟ್ನಂದ್ರೆ ಮೆತ್ತಗಾಗ್ಬಿಡ್ತೈತಿ. ಇದನ್ನು ಏನೈತಿ ನೀವು ಕಟ್ಟಿ ರೊಟ್ಟಿ, ಸಜ್ಜಿ ರೊಟ್ಟಿ, ಬಿಳಿ ಜೋಳದ ರೊಟ್ಟಿ, ಅನ್ನ ಯಾವುದೇ ಇರಲಿ ರೀ ಸಖತ್ತಾಗಿ ಸೂಟ್ ಆಗುತ್ತೆ ನೋಡ್ರಿ. ಎಷ್ಟು ಚೆನ್ನಾಗೈತೆ ರೀ. ಈ ಬದನೆಕಾಯಿ ಭರ್ತಾ ಮಾಡೋದು ಹೆಂಗಂತ ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಟ್ಟೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಹಬ್ಬದ ಶುಭಾಶಯ.